ಸೊ ಹೇ ನಮಸ್ಕಾರ ಎಲ್ಲರೂ ಚಿತ್ತದಿರಿ ಅಂತ ಅಂದ್ಕೊಂಡೇನಿ. ನಾವು ಮಸ್ತ್ ಜಿಂಗದೀವಿ. ಸೊ ನಾ ಎಲ್ಲಿ ಬ್ಲಾಗ್ ಮಾಡತ್ತೇನ್ರಿಪ್ಪ ಅಂತಂದ್ರೆ ನಮ್ಮ ಬೆಂಗಳೂರು ಮೆಟ್ರೋ ಸ್ಟೇಷನಾಗ ಮಾಡತ್ತೀನಿ. ಎದಕ್ರಿಪ್ಪ ಏನು ಎಲ್ಲಿ ಹೊಂಟೀವಿ ಎಲ್ಲ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ತೈತಿ. ಬಟ್ ಸ್ಟಿಲ್ ಎಲ್ಲಿ ಹೊಂಟೇವ್ರಿಪ್ಪ ಅಂದ್ರೆ ರೈಡಿಂಗ್ ಗೇರ್ಸ್ ತೊಗೊಳಕ್ಕೆ ಹೊಂಟೀವಿ. ಅದಕ್ಕೆ ಏನೋ ನಿಮಗೆ ಬ್ಲಾಗ್ ನೋಡಿನ ಗೊತ್ತಾಕೈತಿ ಬರ್ರಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾವು ಎದ್ರಾಗ ಹೊಂಟೀವ್ರಿಪ್ಪ ಅಂದ್ರೆ ಮೆಟ್ರೋನ್ಯಾಗ. ಸಣ್ಣವ್ರಿದ್ದಾಗ ಹೋಗಿದ್ದೆ ನಾ ಮತ್ತಣ್ಣ. ಸೊ ಇದು ಸೆಕೆಂಡ್ ಟೈಮ್ ಹೊಂಟೀವ್ರಿ ನಾವು ಮೆಟ್ರೋನ್ಯಾಗ. ನೋಡು ನಂಗೆ ಬರ್ರಿ, ಏನು ನನಗೂ ಗೊತ್ತಿಲ್ಲ. ನಮ್ಮ ಅಣ್ಣಗೆ ಹತ್ತಿಸ್ಬಿಟ್ಟಾರ್ರಿ. ನೋಡಿರಿ ಪ್ಲಾಟ್ಫಾರ್ಮ್ ಏನೋ ಕೆಳಗೈತಂತೆ 4ನೇ ನಂಬರ್. ಸೊ ಕೆಳಗೆ ಹೊಂಟು ಹೋಗ್ಬಿಟ್ಟು ಮೇಲೆ ಅದಾನ್ರಿ ಇವ್ ಬಿಟ್ಟು ಹೊಂಟ್ರಿ. ನಾವು ನೋಡಿದ್ರೆ ಕೆಳಗೆ ಹೊಂಟು ಭಾಳ ದಿನ ಆದಮೇಲೆ ಬ್ಲಾಗ್ ಮಾಡತ್ತಿಲ್ಲ. ಅದ್ರ ಸಂಬಂಧ ಸ್ವಲ್ಪ ಪಾಸ್ ಆಗತ್ತೈತಿ ರೀ. ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ನನ್ನ ಸ್ಟೋರೇಜ್ ಯಾವಾಗ ಫುಲ್ ಆಕೈತಿ ನನಗೆ ಗೊತ್ತಿಲ್ಲ. ಅಕ್ಕಂದಿಲ್ಲ ಅಣ್ಣನ ಫೋನ್ ಮತ್ತೆ ಶೂಟ್ ಮಾಡ್ತೇನೆ. ಫಸ್ಟ್ ಮೆಟ್ರೋದಿಂದ ಹೊರಗೆ ಬಂದೇವಿ. ಇನ್ನೂ ಫಸ್ಟ್ ಯಾವ ಅಂಗಡಿಗೆ ಹೋಗ್ಬೇಕು ಅನ್ನೋದು ಕನ್ಫ್ಯೂಷನ್ನಾಗ ಅದೀವಿ. ಮಸ್ತ್ ಬಿಸಿಲಾಗಿತ್ತು ಹೋಗಿ. ಲಾಸ್ಟ್ ಟೈಮ್ ಬೆಂಗಳೂರು ಅಡ್ಡಾಡಕ್ಕೆ ಬಂದಾಗ ಇಲ್ಲೇ ಎಲ್ಲೋ ಬಂದಿದ್ವಿ ನಾವೇ. ಆ್ಯಂಡ್ ಫಸ್ಟ್ ಅಂಗಡಿಯಲ್ಲಿ ಹೊಂಟೀವಿ. ಇನ್ನೂ ಹೇಳಿಲ್ಲ. ಸೊ ಡ್ರೀಮ್ ರೈಡ್ ಅದ್ರ ಸಂಬಂಧ ಶಾಪಿಂಗ್ ನಡಾತೈತಿ. ಆಲ್ರೆಡಿ ಅಣ್ಣ ಕಡೆ ರೈಡಿಂಗ್ ಗೇರ್ಸ್ ಐತಿ. ಅದ್ರ ಸಂಬಂಧ ನಾ ಮತ್ತು ಮಂದಾರ ತೊಗೊಳತ್ತೀವಿ. ಆ್ಯಂಡ್ ಅಕ್ಕನೂ ಸ್ವಲ್ಪ ಏನೇನೋ ಆ್ಯಸೆಸರೀಸ್ ತೊಗೊಳೋದವಂತೆ. ಅದ್ರ ಸಂಬಂಧ ಫ್ಯಾಮ್ಲಿಗೆ ಜಸ್ಟ್ ಫಸ್ಟ್ ಅಂಗಡಿಗೆ ಬಂದೈತಿ. ಬಟ್ ಇಲ್ಲಿ ರೈಡಿಂಗ್ ಬೂಟ್ಸ್ ನಂಗೆ 40 ಸೈಜ್ ಬೇಕಾ. ಬಟ್ 42 ಐತಂತೆ. ಅವ್ರು ಅನ್ನೋತಾರೆ ಬ್ಯಾರೇದು 40 ಇದ್ರದ್ದು 42 ಸೇಮ್ ಐತಂತೆ. ಸೊ ಫಸ್ಟ್ ಒಂದು ಟ್ರೈ ಮಾಡ್ತೀನಿ. ಬಂತ ಓಕೆ, ಇಲ್ಲ ಅಂತಂದ್ರೆ ಲೆಟ್ಸ್ ಟ್ರೈ ಸಮ್ವೇರ್ ಎಲ್ಸ್. ಆಮೇಲೆ ಹೆಲ್ಮೆಟ್ ಒಂದು ತೊಗೋಬೇಕನಾ? ನೋಡು ತಡ್ರಿ ಏನಾಗ್ತದೆ. ರೈಡಿಂಗ್ ಪ್ಯಾಂಟ್ ಒಂದು ಟ್ರೈ ಮಾಡ್ಬೇಕಾ. ಆ್ಯಂಡ್ ರೈಡಿಂಗ್ ಬೂಟ್ಸ್ ನೋಡಿ ಬರ್ರಿ. ಇಲ್ಲಿ ಶೂ ಟ್ರೈ ಮಾಡತ್ತಳ. ಸೈಜ್ 43. ಬಟ್ ಐ ಥಿಂಕ್ ಸೊ 43 ದೊಡ್ಡದಾಗುತ್ತಾ. शायद 42 भी नहीं आएगा शायद उसको. आज नहीं होगा. अब आज बोलेंगे तो कल आएगा. चलेगा, अगर आएगा तो भी कोरियर कर सकते हो क्या? कहाँ पे करना है? धारवाड़. हम लोग अभी धारवाड़ से आए. ಈ ಕಡೆ ಮಾಡಿ ನೋಡು, ಹಿಂಗೆ ಮಾಡಿ ನೋಡು. ಸೊ ನಿಮ್ಗೆ ಲಾಸ್ಟಿಗೆ ಗ್ಯಾಬಲ್ಲಿ ಸೊ ಫ್ಯಾಮ್ಲಿ 2 ಶೂಸ್ ಚೆಕ್ ಮಾಡ್ತೆ. ಇದು 42 ಐತಿ, ಅದು 39 ಐತಿ. ಬಟ್ ಅದು ಇದಕ್ಕಿಂತ ದೊಡ್ಡದು ಅನ್ಸಾತೈತಿ. ಅದ್ರ ಸಂಬಂಧ ನೋಡಾತೈತಿ 40 ತರಿಸ್ತಾರೆ ಏನಪ್ಪ ಇದ್ರಾಗಂತೆ. ಬಂತು ಚಲೋ ಇಲ್ಲಾಂದ್ರೆ ನೆಡ್ಸಿ. ಸೊ ಚೆಕ್ ಮಾಡಿದ್ರೆ ಅವ್ರೆ ಎಲ್ಲೂ ಇದ್ದಿದ್ದಿಲ್ಲ. ಆ್ಯಂಡ್ ಆನ್ಲೈನ್ನಾಗೂ ಇಲ್ಲ ಅಂತ್ರಿ. ಅದೇನು ವೆಬ್ಸೈಟ್ ಐತಲ್ಲ ಅದ್ರದಾಗ ಇಲ್ಲ ಅಂತ 40 ಸೈಜ್. ಅದ್ರ ಸಂಬಂಧ ಇಲ್ಲಿ ಆದರೆ ನಿಯರ್ ಬೈ ಬೇರೆ ಅಂಗಡಿನಾಗ ಹುಡುಕಿ ನಿಮಗೆ ಹೇಳ್ತೈತಿ. ಅಂದರೆ ಇನ್ನೂ ಬೇರೆ ಕಡೆ ಎಲ್ಲ ಶಾಪ್ ಓಪನ್ ಆಗಿಲ್ಲ. ಬೇರೆ ಶಾಪ್ಸ್ ಎಲ್ಲ ಓಪನ್ ಆದಮೇಲೆ ನೋಡಿ ಹೇಳ್ತೈತಿ. 10 ಮಿನಿಟ್ಸ್ ವೇಟ್ ಮಾಡಂದಾರ. ಸೊ ಮೇಲೆ ಬಂದೈತಿ ಇಲ್ಲಿ ಏನೇನೈತಿ ಮತ್ತೆಲ್ಲ ಚೆಕ್ಔಟ್ ಮಾಡೋಣ. ಏನಾರು ನೆನಪರಿದ್ರೆ ತೊಗೊಂಡು ಹೋಗೋಣಂತೆ. ಆ್ಯಂಡ್ ಫ್ಯಾಮ್ಲಿ ಮಂದಾರನ ಗಾಡಿಗೆ ಮತ್ತು ಅಕ್ಕನ ಗಾಡಿಗೆ ತೊಗೊಳತ್ತೈತಿ. HJG 3 ಶಾರ್ಟ್. ಸೊ ಲೈಟ್ ಯಾಕಂದ್ರೆ ಬೇಕಾಗ್ತೈತೆ ಅಲ್ಲಿ ಅದ್ರ ಸಂಬಂಧ. ಆ್ಯಂಡ್ ಇಲ್ಲಿ ಪ್ರೈಸ್ ಹೇಳತ್ತಾರೆ ಲೈಕ್ ವರ್ತಿ ಐತಿ ಪ್ರೈಸ್. ನಿಮಗೆ ಲಾಸ್ಟಿಗೆ ಹೇಳ್ತೇನೆ ಶಾಪ್. ನಾನೆಲ್ಲ ಏನೇನು ತೊಗೊತೀನಿ ಅದ್ರ ಮೇಲೆ ಶಾಪ್ ಹೇಳ್ತೀನಿ. ಬಟ್ ಹಂಗೆ ಕಂಪೇರಿಂಗ್ ನಮ್ಮ ಊರಕ್ಕಿಂತ ಐತಿ. ಹಾಂ ಮಂದಾರನಾಥ ನೋಡ್ರಿ ನಮ್ಮ ಊರನ್ನ ಅನ್ನೋಕ್ಕಿಂತ ಹೇಳೇನ್ರಿ ನಿಮಗೆ. ಧಾರವಾಡ ಆತು, ಹುಬ್ಳ್ಯಾಗ ಆತು, ಒಟ್ಟ ಕ್ರಾಶ್ ಗಾರ್ಡ್ ಆತು, ಏನಾಯ್ತು ಒಟ್ಟು ಹಾಕ್ಸಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಅವತ್ತು ಹೇಳೋಣ. ಯಾಕಂದ್ರೆ ಕ್ರಾಶ್ ಗಾರ್ಡಕ್ಕೆ ಬಕ್ರಾ ಮಾಡಿದ್ದು ನೋಡಿದ್ರೆ ಬೆಂಗಳೂರಿಗೆ ಬರ್ರಿ. ಧಾರವಾಡದಾಗೆಲ್ಲ ಹಂಗೆ ನೋಡಕ್ಕೆ ಹೋದ್ರೆ 7500 ಐತಿ. HJG 3 ಶಾರ್ಟ್. ಆ್ಯಂಡ್ ಇಲೆಸ್ ಕೊಡತ್ತಾರಿಪ್ಪ ಅಂತ 3999. ಇದ್ರಾಗ ಮತ್ತೆ ಆಫರ್ನಾಗ ಲೈಕ್ ಮಾತಾಡಿ 3.5K ಸಮಥಿಂಗ್ ವಿತ್ ಹಾರ್ನೆಸ್ ಕೊಡತ್ತಾರ. ಸೊ ಇನ್ನೂ ಏನು ಹೇಳ್ಬೇಕು, ಬೇರೆ ಕಡೆ ಎಲ್ಲ 7.4K 6K ಬರ್ತಿಟ್ಟಿಲ್ಲ ರೀ. 6Kನಾಗ 2 ಬರ್ತಾವಲ್ಲ. ಅಕ್ಕಂದು ಬರ್ತಿದ್ದು ಗಾಡಿದೆ ಮತ್ತು ಮಂದಾರಿಂದು ಬರ್ತೈತಿ. ಸೊ ವೇಟ್ ಮಾಡತ್ತೀವಿ ರೀ ಆಗಳಿಂದ. ನೋಡ್ಬೇಕಿನ್ನು ಸ್ಟಾಕ್ ಇಲ್ಲ ಅಂತ ಅನ್ನೋತಾರೆ. ಮಸ್ತ್ AC ಕೆಳಗೆ ಕುಂತ ನಾವೇ ನೋಡ್ಬೇಕಿನ್ನು. ರೈಡಿಂಗ್ ಪ್ಯಾಂಟ್ ತೊಗೋಬೇಕು, ರೈಡಿಂಗ್ ಬೂಟ್ಸ್, ಹೆಲ್ಮೆಟ್, ಗ್ಲೌಸ್, ರೈಡಿಂಗ್ ಜಾಕೆಟ್ ಅಂತ ಐತಿ. ಅಣ್ಣಂದು ಐತ್ಲ ಅದು. ಸೊ ಅಣ್ಣ ಕೋಮಲ್ ಅವ್ರದ್ದು ಇನ್ನೊಂದು ರೆನಾಕ್ಸ್ ಹಾಕೊಳತ್ತಾನೆ. ಅವ್ರು ಲೈಟ್ ಒಂದು ತೊಗೊಳತ್ತಾರೆ, ಅದು ಒಂದು. ಆ್ಯಂಡ್ ಕ್ರಾಶ್ ಗಾರ್ಡ್ ನೋಡತ್ತಾನ ರೀ ಮಂದಾರಿಲಿ. ಯಾಕಂದ್ರೆ ಹಂಗೆ ಕಂಪೇರ್ ಮಾಡಿದರೆ ನಾವೆಲ್ಲಿ ತೊಗೊತೀವಲ್ಲ
ಧಾರವಾಡನಾಗ ಅದಕ್ಕಿಂತ ಹಾಫ್ ರೇಟ್ಕಿನ್ನ ಅದ್ರಾಗ ಮತ್ತೆ ಕಮ್ಮಿ. ಸೊ ನೋಡೋಣ ಇದೆಲ್ಲ ತೊಗೊಂಡ್ಮೇಲೆ ಏನಾಗ್ತೈತಿ ಬಜೆಟ್, ಅದ್ರ ಮೇಲೆ ನಿಮಗೆ ರೆಕಮೆಂಡ್ ಮಾಡ್ತೀನಂತೆ. ಶಾಪ್ ಹೆಂಗೈತಿ ಎಲ್ಲೈತಿ ಬೆಂಗಳೂರಿನಾಗ ನೋಡ್ರಿ ಇದೆ. ಸೊ ಗರಂ ಚಾಯ್ ಕೊಟ್ಟಾರ, ಚಾಯ್ ಎಂಜಾಯ್ ಮಾಡ್ಕೊತ ಎಲ್ಲ ಬೈಕ್ ಎಸೆಸರೀಸ್ ನೋಡತ್ತೇವೆ ನಾವು. ಇದು ವೈಟು, ಆಮೇಲೆ ಇದು ವೈಟ್ ಪ್ಲಸ್ ಎಲ್ಲು, ಅದರಲ್ಲೇ ನಿಮಗೆ ವೈಟಲ್ಲೂ ಪಾಸಿಂಗ್. ಆಪ್ಷನ್ ಇದೆ ಸ್ವಿಚ್ಚು, ಸಿಂಗಲ್ ಪ್ರೆಸ್ ಆನ್ ಆಗುತ್ತೆ ಫಸ್ಟ್ ಎರಡು. ಅಲ್ಲಿ ಮಠ ಹೋಗಿ ಮತ್ತೆ ವಾಪಸ್ ಬಂದೇವ್ರಿ. ಅಕ್ಕಾಗೇನೋ ಚಿನ್ ಮೌಂಟ್ ಬೇಕಿತ್ತೆ, ಆಮೇಲೆ ಮಂದಾರದ ಬೂಟ್ಸದ್ದು ಕನ್ಫರ್ಮ್ ಮಾಡತ್ತಿತ್ತೆ. ಸೈಜ್ ಎಲ್ಲ ನೋಡಿ ಆರ್ಡ್ರ್ ಆಗ್ತೇನಂತ ಅಂದಾರೆ. ಮತ್ತೆ ಇನ್ನೊಂದ್ಸಲ ಬಂದು ಕುಂತೇನೆ ಆಗಳಿಂದ ಇದೇ ತೋರ್ಸತ್ತೆ ನಿಮ್ಗೆ ಸರೌಂಡಿಂಗ್. ಬಟ್ ಇರಲಿ ಚಂದ ಐತಿ ನೋಡಿ. ನಂದು 40 ಸೈಜ್ ಸಿಗೋಂಗಿಲ್ಲ ನಾ ಥರ ನೋಡ್ಬೇಕ್ರಿಪ್ಪ. ನಂಗೆ BBGದ ಬೇಕಾಗೈತಿ. ಲೆಟ್ಸ್ ಟ್ರೈ ಫಾರ್ ದಿ ಬೆಸ್ಟ್. 25 ಮಟ್ಟ ಹೇಳ್ರಿ ಅಂತಂದೈತಿ. ಏನಕ್ಕೈತಿ ಏನ ಇನ್ನೂ ಕನ್ಫರ್ಮ್ ಇಲ್ಲ. ಇನ್ನೂ ಪ್ಯಾಂಟ್ ತೊಗೋಬೇಕು, ಆಮೇಲೆ ಅವ್ನ ಜಾಕೆಟ್ ತೊಗೋಬೇಕು, ಗ್ಲೌಸ್ ತೊಗೋಬೇಕು, ಹೆಲ್ಮೆಟ್ ತೊಗೋಬೇಕು, ಇನ್ನೂ ಭಾಳ ಐತಿ. ಈಗ ಎಷ್ಟಾತ್ರಿ ಅಂದ್ರೆ ಟೈಮ್ ಆಗಿರ್ಬೇಕು, ಮಧ್ಯಾಹ್ನ ಆಗಿರ್ಬೇಕು. ಈಗ ಆಲ್ರೆಡಿ ಬಿಸಿಲು ಭಾಳ ಡೇಂಜರ್ ಐತೆ ಹೊರಗೆ. ಥಂಡಿ ಐತಂತೆ ಎರಡು ಹಾಕೊಂಡು ಹಂಗೆ ಭಾಳ ಡೇಂಜರ್ ಸಕ್ಕೈತೆ ಹೊರಗೆ. ಲೆಟ್ಸಿ ನನ್ನ ಫ್ಯಾಮ್ಲಿ ಜಸ್ಟ್ ಅದು ಶಾಪ್ ಬಿಟ್ಟಿಗೆ ಬೇರೆ ಕಡೆ ನೋಡೋಕೆ ಬಂದೈತಿ. ಯಾಕಂದ್ರೆ ಹೆಲ್ಮೆಟ್ ಪ್ಯಾಂಟ್ ಇನ್ನೂ ಭಾಳ ಶಾಪಿಂಗ್ ಮಾಡೋದೈತಿ. ಸೊ ಅವ್ರು ಇನ್ನೂ ಸೈಜ್ ಅವೈಲೇಬಲ್ ಇದ್ದಿದ್ದು ನೋಡಿ ಹೇಳ್ತೇನೆ ಅಂತಂದಾರೆ. ಆ್ಯಂಡ್ ಇಲ್ಲೇ ಆಲ್ಮೋಸ್ಟ್ KYT ಐತಿ, AGV ಐತಿ, ಅಲ್ಪೆನ್ ಸ್ಟಾರ್ ಐತಿ. ಆ್ಯಂಡ್ ಭಾಳ ಬ್ರ್ಯಾಂಡ್ ಅದಾವೆ. ಆ್ಯಕ್ಚುಲಿ ಇದು ನೀವು ಓಪನ್ ಆಗಿ ಶಾಪ್. ಸೊ ದಿಸ್ ಇಸ್ ನಾಟ್ ಅ ಪ್ರಮೋಷನ್, ಸೊ ತೋರ್ಸತ್ತಿಲ್ಲ. ಬಟ್ ನಿಮಗೆ ಹೆಲ್ಮೆಟ್ ತೋರ್ಸೇನೆ ಬರೀ AGV ಇದು. ಆ್ಯಂಡ್ ಇಲ್ಲಿ KYT ಐತಿ. ಇದೆಲ್ಲಷ್ಟು ಎಲ್ಲೈತಿ ನೋಡ್ರಿ KYT. ಆ್ಯಂಡ್ ಇಲ್ಲಿ SMK ಐತಿ, ಅಲ್ಲಿ ಎಕ್ಸಾರ್ ಐತಿ. ಸೊ ಆಗಳಿಂದ ನಾವು ವೈಟ್ ಹುಡುಕ್ಬೇಕನ್ನತ್ತಿದ್ದೆ. ಆ್ಯಂಡ್ ವೈಟ್ ಕಲರ್ ಫೈನಲಿ ಸಿಕ್ಕೈತಿ. ಆ್ಯಂಡ್ ದಿಸ್ ಇಸ್ ಫಾರ್ಮಲ್. ಟ್ರೈ ಮಾಡಿ ನೋಡಿನಂತೆ. ವೈಟ್ ಇಲ್ಲಾರ್ದೇ ನಂದು ಇನ್ವೆಸ್ಟ್ಮೆಂಟ್ ನೋಡ್ರಿ ನೀವು ಹೇಳ್ತೇನೆ. ಅದು ಅಂತ ಎಂತ ಅಲ್ಲ, ಮತ್ತೆ ಖರ್ಚ ಸ್ವಲ್ಪ ಹೆವಿ ಬೀಳತೈತಿ. ಆ್ಯಂಡ್ ಫ್ಯಾಮ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೈತಿ. ಫುಲ್ ಯೂನಿಕ್ ಬ್ಯಾಗ್, ಶೆಲ್ ಇದ್ದಂಗೆ ಐತಿ. ಓಪನ್ ಮಾಡೋದು ಏನು ನೋಡ್ರಿ, ಅದು ಓಪನ್ ಮಾಡಲಿ. ಶಾರ್ಟ್ ಇಟ್ಕೊಂಡಿದ್ದೆಲ್ಲ ಕೆಳಗೆ ಬೀಳ್ಬೇಕೇನು? ಇದು ಹೆಲ್ಮೆಟ್, ಅಲ್ಲಿ ಬುಕ್ಸ್, ಇಲ್ಲಿ ಡಬ್ಬಿ, ಇಲ್ಲಿ ಬಾಟ್ಲಿ 8. ಆ್ಯಂಡ್ ಅಲ್ಲೇನೇನು ಶಾಪಿಂಗ್ ಇತ್ತು ಅದೆಲ್ಲ ಆಗೈತಿ ಆಲ್ರೆಡಿ. ಅಲ್ಲೇ ಸೆಲೆಕ್ಟ್ ಮಾಡಿ ಇಟ್ಟು ಬಂದೈತಿ. ಆ್ಯಂಡ್ ಈಗ ಬೇರೆ ಶಾಪಿಂಗ್ ಹೊಂಟೈತಿ. ಅಲ್ಲಂದ್ರೆ ಅಕ್ಕ ಅವ್ರ ಅಣ್ಣ ಅವ್ರ ಅಂಗಡಿಗೆ ಹೊಂಟೀವಿ. ಸಲ ಮಾಡಿಲ್ಲ ಆಗಲೇ ಮಾತಾಡತ್ತೇನೆ. ಆ್ಯಂಡ್ ಫೈನಲ್ ಯಾವ್ದಾತಪ್ಪ ಅಂದ್ರೆ ಫಾರ್ಮಾ ತೊಗೊಳತ್ತೀನಿ. ಬಟ್ ಸೈಜ್ 40 ತರಿಸ್ಕೊಡ್ದೇನೋ ಅಂತ ಅನ್ನತಾರೆ. ಅದ್ರ ಸಂಬಂಧದ ಬೂಟ್ಸ್ ಬರೋ ಮಟ್ಟ ಬೇರೆ ಅಂಗಡಿಗೆ ಹೋಗೋಣ ಅಂತ ಹೊಂಟೈತಿ. ಈಗ ಬಿಸಿಲರ ಭಾಳ ಖರಾಬ್ ಐತಿ. ಇನ್ನೂ ಡಿಕತ್ಲಾನಿಗೆ ಹೋಗ್ಬೇಕು, ವಾರ್ಮರ್ಸ್ ತೊಗೋಬೇಕು. ಭಾಳ ಡೇಂಜರ್ ಐತಿ ರೀ. ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಮಾಡತ್ತಂಗ ನಾವು. ಯಾಕಂದ್ರೆ ಎಲ್ಲರೂ ಆಲ್ಮೋಸ್ಟ್ 2 ತಿಂಗಳು ಅಷ್ಟಿಷ್ಟು ತೊಗೊಂಡು ಪ್ಲ್ಯಾನ್ ಮಾಡ್ತಾರೆ. ನಾವು ಸಡನ್ ಸರ್ಪ್ರೈಸ್ ಇದ್ದಂಗೆ. ಮುಂದೆ ಹೋಗ್ತಾ ನಿಮಗೆ ಎದ್ರ ಸಂಬಂಧ ಏನು ಎದಕ್ಕೆ ಶಾಪಿಂಗ್ ಅಂತ ಸಿಗ್ತೇನಂದ. ಮಸ್ತ್ ಕ್ಯಾಬ್ನಾಗ ನಿದ್ದೆ ಹೊಡೆದೈತಿ. ಈಗ ಇನ್ನೊಂದು ಬೇರೆ ಅಂಗಡಿಗೆ ಬಂದೈತಿ ಬರ್ರಿ. ಆ್ಯಂಡ್ ಫ್ಯಾಮ್ಲಿ ಅಲ್ಲಿ ಅಂಗಡಿಗೆ ಹೋಗಿದ್ವಿ ರೀ, ಐಲ್ಯಾಂಡರ್ಗೆ. ಅದರಲ್ಲಿ ಅಣ್ಣ ಇದ್ದಿದ್ದೇನಲ್ಲ ಶಾಪ್ನಾಗೆ. ನಾವು ಫಸ್ಟ್ ಕಾಲ್ ಮಾಡಿ ಹೋಗ್ಬೇಕಿತ್ತು ಅನಿಸ್ತೈತಿ. ಆ್ಯಂಡ್ ಅಣ್ಣ ಇದ್ದಿದ್ದಿಲ್ಲ, ಅದ್ರ ಸಂಬಂಧ ಮತ್ತೆ ವಾಪಸ್ ಸಮಥಿಂಗ್ 2 ಕಿಲೋಮೀಟ್ರ್ ಐತಿ. ಅಲ್ಲೇ ಬೇರೆ ಅಂಗಡಿಗೆ ಹೊಂಟೀವಿ. ಅಲ್ಲಿ ಹೋಗಿ ಅಲ್ಲೇ ಜಾಕೆಟ್ ಅವೈಲೇಬಲ್ ಇದ್ರೆ ಅಲ್ಲಿ ತೊಗೊಳ್ದೆ. ಮತ್ತು ಇನ್ನೊಂದು ಡಿಕಾತ್ಲಾನಿಗೆ ಹೋಗಿ ಸೀದಾ ಮನೆಗೆ ಹೋಗ್ಬಿಡೋಣ್ರಿಪ್ಪ. ಊಟನೂ ಮಾಡಿಲ್ಲ, ಇನ್ನೂ ಬಿಸ್ಲಾಗ ಅಡ್ಡಾಡ್ ಸಾಕಾತು. ಇನ್ನೊಂದು ಕಡೆ ಬಂದೈತಿ ರೀ, ಫುಲ್ ಎಕ್ಸಾಸ್ಟೆಡ್, ಭಾಳ ಡೇಂಜರ್. 1ನೇ ಫ್ಲೋರ್ ಬರ್ತಿದ್ವಿಲ್ಲ ಆರಾಮ. ಲಿಫ್ಟಿಗೆ ಬರೋಣ ಅಂತಂದ್ರೆ ಸ್ಟೆಪ್ಸ್ ಹತ್ಸ್ಕೊಂಬಂದಾರ. ನಮ್ಮ ಅಕ್ಕ ತಮ್ಮ ಫೋಟೋ ತೆಗೆಸ್ಕೊಳ್ಳೋದ್ರಾಗ ಬಿಜಿ ಅದಾರ. ಚಕ್ಕ ಊಟವನ ಮ್ಯಾಮ್.
ಚಕ್ಕ ಊಟವನೇ ಮ್ಯಾಮ್. ಇವು ಅಕ್ಕ ಕುಂದ್ಕೊಂಡು ಕೆಳಗೆ ಹೋಗ್ತದೆ ನೋಡ. ಸರಿಲೆ ಕುಂದ್ರಿ. ಇಲ್ಲ ನೀನು ಕರೆಕ್ಟ್ ಅದಿದೆ. ಬೆಂಗಳೂರಿಗೆ ಬಂದಿದ್ದೇನು ಕೆಲಸ ನೆಟ್ಟಾಗಿ ಆಗತ್ತೇನೆ ಇಲ್ಲ ರೀ. ಇದು ಸ್ಟಾಕ್ ಇಲ್ಲ ಅಂತಂದರೆ ಸೊ ರೈಡಿಂಗ್ ಪ್ಯಾಂಟ್ ಮತ್ತು ಮಂದಾರಿಂದ ರೈಡಿಂಗ್ ಜಾಕೆಟ್ ಆ್ಯಂಡ್ ನಂದು ರೈಡಿಂಗ್ ಗ್ಲೌಸ್ ಕೊರಿಯರ್ ಮಾಡ್ತೇನೆ ಅಂತಂದರೆ. ಹ್ಯಾಂಡಿಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಅದೇನು ಫಾರ್ಮಾ ಶೂಸ್ ಇತ್ತು 40 ಸೈಜ್ ತರಿಸ್ತೇವೆ ಅಂದಿದ್ರಲ್ರಿ, ಆ ಅಂಗಡಿಗೆ ಹೊಂಟೀವಿ. ಅದನ್ನು ತೊಗೋಬೇಕು. ಆ್ಯಂಡ್ ನೆಕ್ಸ್ಟ್ ಏನು ಸ್ವಲ್ಪ ರೈಡಾದು ಕೇಳ್ಬೇಕು, ಅದನ್ನು ಹೋಗ್ಬೇಕು ಮತ್ತಲ್ಲಿ. ಆ್ಯಂಡ್ ಡಿಕತ್ಲಾನಿಗೆ ಹೋಗ್ಬೇಕು ವಾರ್ಮರ್ಸ್ ತೊಗೊಳಕ್ಕೆ. ಇನ್ನೂ ಭಾಳ ಕೆಲಸ ಐತಿ. ಏನು ಊಟ ಮಾಡಿಲ್ಲ, ಫಸ್ಟ್ ಊಟ ಮಾಡೋಣ್ರಿಪ್ಪ. ಸೊ ಫ್ಯಾಮ್ಲಿ ಈಗ ಜಸ್ಟ್ ಊಟ ಮಾಡಿದ್ವಿ ರೀ. ಟೈಮ್ ಎಷ್ಟಾಗೈತಿ? 5:23 ಆಗೈತಿ. ಸೊ ಸಂಜೆಗೆ ಊಟ ಮಾಡೇವೆ ನಾವು. ಆ್ಯಂಡ್ ಎಲ್ಲಿ ಊಟ ಮಾಡೀವ್ರಿಪ್ಪ ಅಂತಂದ್ರೆ ಮೇಘ್ನಾಸ್ ಬಿರಿಯಾನಿ. ಹುಬ್ಳಿ ಅಂತಾರೆ, ಬೆಂಗಳೂರಿನಾಗ ಫೇಮಸ್ ಐತದೆ. ಸೊ ಮಸ್ತ್ ಬಿರಿಯಾನಿ ತಿಂದೆ. ಈಗ ಮತ್ತೆಲ್ಲ ಹೋಗ್ಬೇಕ್ರಿ ಅಂತಂದ್ರೆ ಅದೇನು ಬೂಟ್ಸ್ ಇತ್ತಲ್ಲ ಅದು ಬಂದೈತಂತೆ. ಅದನ್ನೆಲ್ಲ ಏನೇನೈತಿ ಬಂದೋಬಸ್ತ್ ಮಾಡಿ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕ್ರಿಪ್ಪ ಡಿಕತ್ಲಾನ್ ಹೋಗಿಂದ ಏನು ಮಾಡ್ಬೇಕ್ರಿಪ್ಪ ಅಂದ್ರೆ ಸೀದಾ ಬಸ್ ಹತ್ತೀವಿ, ಸೀದಾ ಧಾರವಾಡ ಹೋಗಿ ಮುಗೀತು. ಎಲ್ಲ ಬಂದಿದ್ದು ಕೆಲಸ ಎಲ್ಲ ಮುಗೀತು. ಬಟ್ ಇನ್ನೂ ಏನೇನು ಆರ್ಡರ್ ಹಾಕೇವಲ್ರಿ ಅವೆಲ್ಲ ಬರ್ಬೇಕು. 28 ಜುಲೈ ಒಳಗೆ ಬರ್ತೈತೆ ಅಂತ ಅನ್ನತ್ತಾರೆ. ಹೋಪ್ ಸೊ ಜಲ್ದಿ ಬಂದರೆ ಸಾಕು. ಆ್ಯಂಡ್ ಎಸ್ ಆ್ಯಂಡ್ ಫ್ಯಾಮ್ಲಿ ಆಗಳಿಂದ ಒಂದು 10-15 ನಿಮಿಷ ನಿಂತ್ವಿ. ಏನು ಕ್ಯಾಬ್ ಬರತ್ತಿಲ್ಲ, ಓಲಾ ಬರತ್ತಿಲ್ಲ. ನಿಂತು ಸಾಕತ್ತೆ. ಇಲ್ಲೂ ಸಿಕ್ಕೈತೆ ನಮಗೆ ನೋಡ್ರಿ. ಇಲ್ಲೂ ತೊಗೊಂಡು ಮಸ್ತ್ ಒಂದು ರೌಂಡ್ ಅಡ್ಡಾಡಿ ವಾಪಸ್ ಬಂದುಬಿಡ್ತೇವೆ ರೀ. ಆ್ಯಂಡ್ ಫ್ಯಾಮ್ಲಿ ಈಗ ಜಸ್ಟ್ ಮುಗಿತೀರಿ ನಮ್ದು ಯುಲು ರೈಡ್. ಎಷ್ಟು ಬಿತ್ತಂದ್ರೆ ಸಮಥಿಂಗ್ 136 ಆತು ನಂದು ರೈಡಿದ ಕಾಸ್ಟ್. ಬಟ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಜಾ ಮಾಡ್ತೀರಿ. ಇಟ್ಸ್ ಲೈಕ್ ಎಂಜಾಯ್ ಮಾಡೋಕೈತಿ. ಅದು ಬಿಟ್ಟು ಎಲ್ಲರೂ ನಿಯರ್ ಬೈ ಹೊಂಟಿರಿ ಓಕೆ. ಬಟ್ ಲಾಂಗ್ ಹೊಂಟಿರಿ ಅಂತಂದ್ರೆ ಅದ್ರಾಗ 4-5 ಜನ ಅದೀರಿ ಅಂತಂದು ಕ್ಯಾಬ್ ಚೂಸ್ ಮಾಡಿರಿ. ಯಾಕಂದ್ರೆ ಡಿವೈಡ್ ಮಾಡಿದ್ರೆ ನಿಮ್ಗೆ ಕಮ್ಮಿನೇ ಬೀಳ್ತೈತಿ. ಆ್ಯಂಡ್ ನಂದು ಬೂಟ್ಸ್ ಮತ್ತು ಹೆಲ್ಮೆಟ್ ಕನ್ಫರ್ಮ್ ಆಯ್ತು. ಸೊ ಅದನ್ನು ತೊಗೊಂಡು ರೈಟ್ ಅನ್ನೋನಂತ. ಆ್ಯಂಡ್ ಅಲ್ಲಿ ಇನ್ನೊಂದು ನಮ್ಮ ಅಣ್ಣಂದು ರೈಡಿಂಗ್ ಪ್ಯಾಂಟ ಮತ್ತು ಅವ್ನು ಬೂಟ್ಸ್ ಕೇಳ್ಬೇಕು. ಸೊ ಅದಕ್ಕೆ ಇನ್ನೊಂದು ಮತ್ತು ಬೇರೆ ಅಂಗಡಿಗೆ ಹೊಂಟೀವಿ. ಅದಾದಮೇಲೆ ಡಿಕತ್ಲಾನ್ ಹೋಗ್ಬೇಕು. ಆದಮೇಲೆ ಮನೆಗೆ ಹೋಗ್ಬೇಕು. ಇನ್ನೂ ಭಾಳ ಐತ್ರಿ ಪ್ರೊಸೆಸ್. ಮನೆಗೆ ಹೋಗ್ಬೇಕು, ಇನ್ನೂ ಲೇಟ್ ಆಕೈತಿ. ಫ್ಯಾಮ್ಲಿ ಶಾಪಿಂಗ್ ಎಲ್ಲ ಮುಗೀತ್ರಿ. ಇಲ್ಲೈತೆ ನನ್ನ ಶೂಸ್, ಇಲ್ಲೈತೆ ನನ್ನ ಹೆಲ್ಮೆಟ್, ಅಲ್ಲದಾವ ರೇನ್ಕೋಟ್ ಆ್ಯಂಡ್ ಬಂಚಿಕೋಡೆಲ್ಲ. ಬಿಲ್ ಅರೌಂಡ್ 43K ಆಗಿತ್ತು. ಡಿಸ್ಕೌಂಟ್ ಎಷ್ಟು ಮಾಡ್ಯಾರಿಪ್ಪ ಅಂತಂದ್ರೆ 42K ಕೊಟ್ಟಾರ. ಜಸ್ಟ್ 1K ಅವ್ರು 1.2K ಕೊಟ್ಟಾರ ನಮಗೆ ಡಿಸ್ಕೌಂಟ್. 40,000 ಮ್ಯಾಲೆ ಮಾಡಿದ್ರು 1,000 ಮೈನಸ್ ಮಾಡೋಕೆ ಗುದ್ದಾಡತ್ತಿದ್ರೆ. ಸೊ ಐ ಡೋಂಟ್ ಸಜೆಸ್ಟ್ ಯು ದ್ಯಾಟ್ ಅಂಗಡಿ ಹೋಗಾಕೋಬೇಡ್ರಿ. ಅಂಗಡಿ ಹೆಸರು ಏನದ? ಅಟೋನಿಟಿ ಹೋಗಾಕೋಬೇಡ್ರಿ. ಬೇರೆ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಬರ್ರಿ, ಫ್ರೆಂಡ್ಲಿ ಐತಿ, ವರ್ತ್ ಇಟ್ ಐತಿ, ಅಫೋರ್ಡೆಬಲ್ ಐತಿ. ಫ್ಯಾಮ್ಲಿ ಈಗ ಜಸ್ಟ್ ಏನು ತೊಗೊಂಡಿವಲ್ಲ 40K ಶಾಪಿಂಗ್ ಮಾಡಿದ್ದು ಇಲ್ಲೇ ಐತಿ. ಸೊ ಹಿಂಗೆ ನಡ್ಕೊಂತ ಬಂದ್ರಿ ಅಂದ್ರೆ ರೈಟ್ ಸೈಡ್ ಇಲ್ಲೇ ಐತಿ. ಸೊ ಬೈಕ್ ವರ್ಲ್ಡ್ ಅಂತ ಐತಿ. ಇದು ಬೆಸ್ಟ್, ನಿಮಗೆ ವರ್ತ್ ಇಟ್ ಐತಿ, ಅಫೋರ್ಡೆಬಲ್ ಐತಿ, ಬಜೆಟ್ ಫ್ರೆಂಡ್ಲಿ ಐತಿ. ಸೊ ಬರಾತೀರಿ ಅಂದ್ರೆ ಇದ್ದ ಅಂಗಡಿಗೆ ಬರ್ರಿ. ನೋಡ್ರಿ ಇಲ್ಲಿ ಯಾರು ಬಂದು ಮೀಟಾಗ್ಯಾರ? ವಿಜಯ್ ಅವ್ರು ಬಂದ್ಬಿಟ್ಟಾರೆ. ವಿಜಯ್ ಅವ್ರು ಬಂದ್ಬಿಟ್ಟಾರೆ. ಆ್ಯಂಡ್ ಶಾಪಿಂಗ್ ಫುಲ್ ಹೆಂಗಾಗೈತೆ ಅಂದ್ರೆ ನೋಡ್ರಿ ಇಲ್ಲಿ ಶಾಪಿಂಗ್ ಬೈ ಶಾಪಿಂಗ್. ಆ್ಯಂಡ್ 50-50 ರೀ. ಹ್ಯಾಪಿನೂ ಇತ್ತು, ಬಟ್ ಒಂದು ಕಡೆ ಡಿಸ್ಕೌಂಟ್ ಕೊಟ್ಟಿಲ್ಲ, ಒಂದು ಕಡೆ ಫುಲ್ ಡಿಸ್ಕೌಂಟ್ ಸಿಕ್ತೆ. ಆ್ಯಂಡ್ ಅದು ಯಾವ್ದಪ್ಪ ಅಂತಂದ್ರೆ ಬೈಕ್ ವರ್ಲ್ಡ್ ಅಂತ ನಿಮ್ಗೆ ಹೇಳೀನಿ. ಆಮೇಲೆ ಇದು ಪೇಡ್ ಪ್ರಮೋಷನು ಅಲ್ಲ ರೀ, ಆಫರ್ಸ್ ಕೊಟ್ಟಿದ್ದೆ, ಡಿಸ್ಕೌಂಟ್ಸ್ ಕೊಟ್ಟಿದ್ದೆ. ಮನಸ್ಸಿನಾಗಿಂದ ಹೇಳತ್ತೈತ್ರಿ ನಿಮ್ಗೆ. ಆ್ಯಂಡ್ ಈಗೆಲ್ಲ ಹೊಂಟಿದ್ರಿಪ್ಪ ಅಂತಂದ್ರೆ ಈಗ ಹೊಂಟೇವೆ ಫೈನಲಿ ಡಿಕತ್ಲಾನಿಗೆ ಹೋಗುನಂತ. ಅಲ್ಲಿ ವಾರ್ಮರ್ಸ್ ತೊಗೋಬೇಕು. ಆ್ಯಂಡ್ ನೆಕ್ಸ್ಟ್ ಲೆಟ್ಸ್ ಗೋ. ಸೊ ಫ್ಯಾಮ್ಲಿ ಈಗ ಜಸ್ಟ್ ಅಡ್ಡಾಡಿ ಸುತ್ತಾಡಿ ಕನ್ಫ್ಯೂಷನ್ ಆಗಿ ಮತ್ತು ವಾಪಸ್ ಸೀದಾ ಅಲ್ಲಿ ಬಂದಿರಪ್ಪ ಅಂದ್ರೆ ಮೆಟ್ರೋ. ಭಾಳ ಖರಾಬ್ ಎಕ್ಸಾಸ್ಟೆಡ್ ಫೀಲ್ ಆಗತ್ತೈತಿ. ಯಾಕಂದ್ರೆ ಒಂದು ಮುಂಜಾನೆಯಿಂದ ಅಡ್ಡಾಡತ್ತೀವಿ. ಆ್ಯಂಡ್ ಫೈನಲಿ ಏನೇನಿತ್ತು ಹ್ಯಾಪಿ ಶಾಪಿಂಗ್ ಆಗೈತಿ. ಆ್ಯಂಡ್ ಈಗ ಎಲ್ಲ ಹೊಂಟಿವ್ರಿಪ್ಪ ಅಂದ್ರೆ ಆಗಲಿಂದ ಅದನ್ನ ಹೇಳತ್ತೀನಿ. ಆ್ಯಂಡ್ ವೇಟಿಂಗ್ ಫಾರ್ ಮೆಟ್ರೋ ಟ್ರೈನ್ ಬಂದ್ಕೂಳೆ ಅದನ್ನು ಹತ್ತಿ ಏನೋ ಪರ್ಪಲ್ ಲೈನ್ ಬರ್ತೈತಂತ ಅಲ್ಲಿ ಹೇಳ್ದೆ. ಮತ್ತು ಪರ್ಪಲ್ KSRಗೆ ಹೋಗ್ಬೇಕ್ರಿ. KSRಗೆ ಹೋಗಿ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕ್ರಿಪ್ಪ ಫ್ಯಾಮ್ಲಿ ಅಂತಂದ್ರೆ ಈಗ ಇಲ್ಲಿಂದ ಎಲ್ಲಿ ಹೋಗ್ಬೇಕ್ರಿಪ್ಪ ಅಂತಂದ್ರೆ KSR ಮೆಜೆಸ್ಟಿಕ್ಕಿಗೆ ಹೋಗ್ಬೇಕು. ಮೆಜೆಸ್ಟಿಕ್ಕಿಗೆ ಹೋಗಿ ಪರ್ಪಲ್ ಲೈನ್ ಹತ್ಬೇಕ್ರಿ. ಪರ್ಪಲ್ ಲೈನಿಗೆ ಹೋಗ್ಬೇಕು. ಪರ್ಪಲ್ ಲೈನ್ದಿಂದ ಸೀದಾ ಎಲ್ಲಿ ಹೋಗ್ಬೇಕ್ರಿ? ಲುಲು ಮಾರ್ಕೆಟ್. ಲುಲು ಮಾಲ್ನಾಗ ಟ್ರೈನ್ ಬಂದು ಡಿಕತ್ಲಾನ್ ಹೋಗ್ಬೇಕು. ಆ ನೋಡ್ರಿ ಲೋಕೋ. ಸೊ ಫ್ಯಾಮ್ಲಿ ಜಸ್ಟ್ ಡೆಕತ್ಲಾನಿಗೆ ಹೋಗಿದ್ವಿ ರೀ. ಏನೇನು ಶಾಪಿಂಗ್ ಇತ್ತು ಎಲ್ಲ ತೊಗೊಂಡೈತಿ. ಇಲ್ಲೇ ಐತಿ ಇದ್ರಾಗ ವಾರ್ಮರ್ಸ್ ತೊಗೊಳೋದಿತ್ತು. ಸೊ ವಾರ್ಮರ್ಸ್ ಎಲ್ಲ ತೊಗೊಂಡೈತಿ.
ಥಂಡಿ ಏನು ಹೊತ್ತಂಗಿಲ್ಲ ಈಗ. ಆ್ಯಂಡ್ ಅಲ್ಲಿ ಬಿಲ್ಲದು ಚೆಕ್ ಮಾಡತ್ತಾರೆ, ಚೆಕ್ ಮಾಡಿಬಿಡ್ತಾರೆ. ಎಲ್ಲಿ ಬಂದೇವ್ರಿಪ್ಪ ಅಂದ್ರೆ ಲುಲ್ಲು ಮಾಲಿಗೆ ಬಂದೇವ್ರಿ ನಾವು. ಶಾಪಿಂಗ್ ಎಲ್ಲ ಮಾಡಿದ್ವಿ ಆ್ಯಂಡ್ ಊಟ ಮಾಡಿದ್ವಿ ಇಲ್ಲೇ ಮಸ್ತ್. ಮೆಕ್ಡೊನಾಲ್ಡ್ಸ್ ಇತ್ತು ಆ್ಯಂಡ್ ಆಲ್ಮೋಸ್ಟ್ ಭಾಳಷ್ಟು ಇದು ಏನೇನೆಲ್ಲ ಬ್ರ್ಯಾಂಡ್. ಮಸ್ತಾಗ ಊಟ ಮಾಡಿ ಈಗೆಲ್ಲ ಹೊಂಟೇವ್ರಿಪ್ಪ ಅಂದ್ರೆ ಬಸ್ ಹತ್ಬೇಕು. ಆ್ಯಕ್ಚುಲಿ ಟ್ರೈನ್ ಹೋಗೋಣ ಅಂತ ಅನ್ನತ್ತಿದ್ವಿ ಅಕ್ಕಾದು ಎಲ್ಲರೂ ಅಂದ್ರೆ, ಬಟ್ ಹಂಗೆ ಹಿಂಗೆ ಗೀಡೆ 12 ಗಂಟೆಗೆ ಇತ್ತು ರೀ ಟ್ರೈನ್. ಅದೇ 12 ಗಂಟೆ ಮಟ್ಟ ಏನು ಮಾಡ್ತೀವಿ ಹಂಗೆ ಹಿಂಗೆ ಅಂದ್ರೆ, ಬಟ್ ಈಗ ನೋಡಿದ್ರೆ ಎಷ್ಟಾಗೈತೆ 10:30 ಆಗೈತೆ. ಇನ್ನೊಂದು ತಾಸು ವೇಟ್ ಮಾಡಿ ಹೋಗ್ತಿದ್ವಿ. ಬೆಸ್ಟ್ ಇತ್ತು ಟ್ರೈನ್. ಬಟ್ ಈಗ ಬಸ್ಸಿಗೆ ಹೋಗೋ ಪರಿಸ್ಥಿತಿ ಬಂದೈತಿ. ಬಸ್ಸಿಗೆ ಹೋಗ್ಬೇಕು. ಅದ್ರಾಗ ನಾವು ಸ್ಲೀಪಿಂಗ್ ಕೋಚ್ ಬುಕ್ ಮಾಡ್ಬೇಕಂದ್ರೆ ಈಗ ನೋಡತ್ತೇವೆ ನಾವು ಎಷ್ಟು ಶಾಣೆ ಆಯ್ತು ನೋಡಿ. ಲಾಸ್ಟ್ ಮೂಮೆಂಟ್ ಅದ್ರ ಸಂಬಂಧ ಯಾವುದೂ ಇದ್ದಿದ್ದಿಲ್ಲ, ಅದಕ್ಕೀಗ ನಾರ್ಮಲ್ ಹೋಗ್ಬೇಕು. ಅದ್ರಾಗ ಎಲ್ಲ ಭಾಳ ಡೇಂಜರ್ ಸುಸ್ತಾಗೈತಿ. ಟೇಕ್ ಕೇರ್ ತೊಗೋಬೇಕು. ಮತ್ತೆಲ್ಲರೂ ಗಿಳಿತ ಮತ್ತು ಡೇಂಜರಸ್ ಸೀನ್ ಆಕೈತಿ. ಇವೆರಡೂ ಹಿಡ್ಕೊತೇನೆ ರೀ. ಇವೆರಡರ ಚಿಂತಿಲ್ಲ. ಇವೆರಡು ಹಿಡ್ಕೊಂಡೆ ಮಸ್ತ್ ನಿದ್ದೆ ಹೊಡೀನಂತೆ. ಸೀದಾ ನಾಳೆ ಮುಂಜಾನೆ ಧಾರವಾಡ. ಆ್ಯಂಡ್ ನಾಳೆ ವ್ಲಾಗ್ ಎಂಡ್ ಮಾಡ್ತೀನಿ. ಏನನ್ನೋದು ಏನು ವ್ಲಾಗ್ನಾಗ ಏನು ತೋರಿಸೇನು ಅನ್ನೋದು ಗೊತ್ತಿಲ್ಲ ನನಗೆ. ಈಗ ಲುಲು ಮಾಲ್ ಹೊಂಟೇವೆ ಅಂತಂದೀನಿ. ಲುಲು ಮಾಲಿಂದ ಹೊರಗೆ ಬಂದಾಗ ತೋರಿಸೋಣ. ಡಿಕತ್ಲಾನು ತೋರಿಸಿಲ್ಲ, ಅಲ್ಲಿ ತಿನ್ನೋದು ತೋರಿಸಿಲ್ಲ, ಏನೂ ತೋರಿಸಿಲ್ಲ. ನಂದು ಧಾರವಾಡ ಹೆಚ್ಚಿಗೆ ಮಾತು